ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಭಗವಂತ ಖೂಬ ಪಾಪನಾಶ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಸುಮಾರು 23 ಕೋಟಿ ಹಣವನ್ನು ತಂದಿದ್ದು ಅದು ಸತ್ಯ ಇದೆ. ಆ ಸತ್ಯವನ್ನ ಮರಿಮಾಚಲಿಕ್ಕೆ ಇವತ್ತು ಸುಳ್ಳಿನ ಸರದಾರ ಈಶ್ವರ್ ಖಂಡ್ರೆ ಮತ್ತು ಅವರ ಮಗ ಇಡೀ ಬೀದರ್ ನಗರದಲ್ಲಿ ಕಟೌಟ್ಗಳನ್ನ ಹಾಕಿಕೊಂಡು ಸತ್ಯವನ್ನ ಮರೆಮಾಚಿ ಸುಳ್ಳನ್ನ ಇವತ್ತು ತೋರಿಸ್ಲಿಕ್ಕೆ ಹೊಂಟಿದ್ದಾರೆ. ಈಶ್ವರ್ ಖಂಡ್ರೆ ಅವರೇ ಮತ್ತು ಸಾಗರ್ ಅವರೇ ಪಾಪನಾಶ್ ದೇವಸ್ಥಾನದ ನಡೀತಿರುವ ಕಾಮಗಾರಿಗಳಲ್ಲಿ ನಿಮ್ಮ ಕೊಡುಗೆ, ತಂದೆ ಮಗನ ಕೊಡುಗೆ ಶೂನ್ಯ. ಮತ್ತು ಈಶ್ವರ್ ಖಂಡ್ರೆ ಅವರೇ, ನೀವು ಅಭಿವೃದ್ಧಿಯ ದೃಷ್ಟಿಹೀನ ರಾಜಕಾರಣಿ ಬೀದರ್ ಜಿಲ್ಲೆಯ. ಮತ್ತೊಮ್ಮೆ ಹೇಳ್ತೀನಿ, ಈಶ್ವರ್ ಖಂಡ್ರೆ ಅವರೇ, ನೀವು ಅಭಿವೃದ್ಧಿಯ ದೃಷ್ಟಿಕೋನ ದೂರದೃಷ್ಟಿಯ ಹೀನ ರಾಜಕಾರಣಿ. 21 ಸೆಪ್ಟೆಂಬರ್ 2022 ಈಗಾಗಲೇ ಪ್ರಸ್ತಾವನೆಯನ್ನ ಕೇಂದ್ರದಲ್ಲಿ ಚರ್ಚೆ ಆಗಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಿಕ್ಕೆ ಕೊಟ್ಟಿದಂತ ಪತ್ರ ರಾಜ್ಯ ಸರ್ಕಾರ ಕೊಟ್ಟಿರ್ತದೆ. ಹೀಗಾಗಿ 7 ಮಾರ್ಚ್ 2024 ಮೊನ್ನೆ ಪ್ರಧಾನಮಂತ್ರಿಗಳು ಪಾಪನಾಶ್ ದೇವಸ್ಥಾನದ ವರ್ಚುವಲ್ ಮುಖಾಂತರ ಶಿಲಾನ್ಯಾಸವನ್ನ ಶಂಕುಸ್ಥಾಪನೆಯನ್ನ ಮಾಡಿರ್ತಾರೆ. ಅದಕ್ಕೆ ಮತ್ತು ನಾನು ಕಳೆದ 2 ತಿಂಗಳ ಹಿಂದೆ ಕೇಂದ್ರದ ಟೂರಿಸಂ ಸಚಿವರಾದಂಥ ಗಜೇಂದ್ರ ಶೇಖಾವತ್ ಅವರಿಗೆ ಹೋಗಿ ನಾನು ವಿನಂತಿ ಮಾಡಿಕೊಂಡಿದ್ದಾಗ ಆವಾಗ ಕರ್ನಾಟಕ ಸರ್ಕಾರಕ್ಕೆ ಡೈರೆಕ್ಷನ್ ಕೊಟ್ಟಿದ್ದಾರೆ, ತಕ್ಷಣವಾಗಿ ಕಾಮಗಾರಿ ಮಾಡ್ಬೇಕಂದಾಗ ಆವಾಗ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ತಂದೆ ಮಗ ತಮಗೆ ಪ್ರಸಾದ ಯೋಜನೆಯಲ್ಲಿ ಪ್ರಸಾದ ಸಿಕ್ಕಿಲ್ಲ ಅಂದ್ಕೊಂಡು ಕಾಮಗಾರಿಯನ್ನು ಸುಮಾರು 6 ತಿಂಗಳಿಂದ ಇದಕ್ಕೆ ತಡೆ ಹಿಡಿದಾರೆ. ಇವತ್ತು ಅನಿವಾರ್ಯವಾಗಿ ಕೆಲಸ ಪ್ರಾರಂಭ ಆದ್ಮೇಲೆ ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರಿ ಶಂಕುಸ್ಥಾಪನೆ ಅನ್ನುವಂಥದ್ದನ್ನ ಇವತ್ತು ಇನ್ವಿಟೇಷನ್ ಕಾರ್ಡ್ ಮಾಡಿ ಮಾಡ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ ಮತ್ತು ಮಗಂದು ಯಾವುದೇ ರೀತಿಯ ಅಭಿವೃದ್ಧಿಯಲ್ಲಿ ಅವರ ಕೊಡುಗೆ ಇಲ್ಲ. ಏನಾದರೂ ನಿಮ್ಮ ಹತ್ರ ಇಂಥ ಡಾಕ್ಯುಮೆಂಟ್ ಇದ್ರೆ ತಂದು ಕೊಡಿ. ನೀವು ನಿಮ್ಮ ಮಗ ಮತ್ತ 7ನೇ ತಾರೀಕಿಗೆ ನಿಮ್ಮ ಮಗನ ಅದರಲ್ಲಿ ಪ್ರಯತ್ನ ಇತ್ತಂದ್ರೆ ಆ ಪಾಪನಾಶ್ ದೇವಸ್ಥಾನ ಲಿಂಗದ ಮೇಲೆ ಕೈ ಇಟ್ಟು ಆಣಿ ಪ್ರಮಾಣ ಮಾಡೋಣ. ನಾನು ಮಾಡ್ತೀನಿ, ನೀವು ಮಾಡ್ಲಕ್ ಬರ್ರಲ್ಲಿ. ಆರುವ ದೀಪ ಕುಡಿ ಬಂದು ಬಹಳ ಫಡ್ಫಡಾಸ್ತದಂತ. ಆರುವ ದೀಪ ಕುಡಿ ಬಂದು ಫಡಫಡಸ್ತದಂತ. ಹಾಂಗ ಈಶ್ವರ್ ಖಂಡ್ರೆ ಅವ್ರ ರಾಜಕಾರಣ ಜೀವನ ಬಹುತೇಕ ಕೊನೆ ಹಂತದ ಅಂತ ಅನ್ನಿಸ್ತದ. ಅದ್ರ ಕಡೆ ಜಾಸ್ತಿ ಫಡಫಡಸ್ಲತ್ತಾರ. ನಿಮಗ್ ಚಾಲೆಂಜ್ ಮಾಡ್ತೀನಿ, 2028 ಚುನಾವಣೆಯಲ್ಲಿ ಭಾಲ್ಕಿಯಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕ ಆರ್ಸ್ ಬರ್ತಾರ ಅನ್ನುವಂಥದ್ದನ್ನು ನಿಮಗೆ ಚಾಲೆಂಜ್ ಮಾಡ್ತೀನಿ. ಸುಳ್ಳಾಡಿ ಮೋಸ ಮಾಡಿ ಎಲ್ಲ ಸಾಬೀತುಪಡಿಸ ಯಾವ ಸಣ್ಣ ಸಂಸ್ಕೃತಿಯಲ್ಲಿ ಬೆಳೆದ್ರು ಈಶ್ವರ್ ಖಂಡ್ರೆ ಅವರೇ ನೀವು?
ಮಾತಾಡಿದ್ರೆ ಬಸವಣ್ಣನ ಹೆಸರು ತಗೊಳ್ತೀರಿ, 12ನೇ ಶತಮಾನದ ಶರಣ ಹೆಸರು ತಗೊಳ್ತೀರಿ, ಅಖಿಲ ಭಾರತೀಯ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿರಿ. ಯಾವ ಶರಣ ಸಂಸ್ಕೃತಿಯನ್ನ ನಿಮ್ಮ ರಕ್ತದಲ್ಲಿ ಗುಡಿಸ್ಕೊಂಡು ಹೇಳಕರ ಹೇಳಿ ನನಗೆ. ಯಾರಾದ್ರೂ ಇದ್ರೆ ಈ ತರ ಶರಣರು. ಇದು ಯಾವುದೇ ಕಾರಣಕ್ಕೆ 7ನೇ ತಾರೀಕಿಗೆ ಶಿಲಾನ್ಯಾಸ ಕಾರ್ಯಕ್ರಮ ಆಗಕೂಡದು.